ಅಂಬರೀಷ್ ಮಿನಿಸ್ಟರ್ ಆಗ್ತಾನೆ, ಅದು ಗೊತ್ತಿರ್ಬೇಕು ನಿಮ್ಗೆ. ಹೌದು. ವಾರ್ತಾ ಸಚಿವ ಆಗ್ತಾನೆ ಸ್ಟೇಟ್ ರ್ಯಾಂಕಲ್ಲಿ. ಹಾಗೆ ನನ್ನನ್ನು ನೀನು ಬಂದು ಸೇರ್ಕೊಂಡ್ಬಿಟ್ಟು ನಮ್ಮ ಟೀಮ್ ನಾ ಬರಲ್ಲ, ನನಗೆ ಇಷ್ಟನೇ ಇಲ್ಲ, ನನಗೆ ಪಾಕ್ಸ ಜೀವನ ಸರಿ ಇದೆ ಅಂತ ಬಂದೆ. ಆಗ ನಾವು ಅವನಿಗೆ ಆರಾತುರ ಎಲ್ಲ ಹಾಕೋದು. ಹಾಕಿದ್ಮೇಲೆ ಎಲ್ಲ ಫೋನ್ ಮಾಡ್ತಾರೆ, ಅಣ್ಣಂಗೆ ಕೊಡಿ ಅಂತ. ಇವನು ಮಂತ್ರಿ ಅಲ್ವಾ ಸರ್, ಆಗಲೇ ಅವರ ಆಫೀಸರ್ಸ್ ಎಲ್ಲ ಬಂದ್ಬಿಡ್ತಾರೆ, ಚಾರ್ಜ್ ತಗೊಳ್ದೆ ಹೋದ್ರು. ಫೋನ್ ಮಾಡ್ತಾರೆ ಮಂಡ್ಯದಿಂದ, ನಾನು ಕೊಡ್ತಾನೆ ಇದ್ದೀನಿ. ಆದ್ರೂ ಒಬ್ಬ ಅಣ್ಣ ನೀನಲ್ಲ ಬಿಡೋಣ, ನೀನು ಹಿಂಗೆ ಮಾತಾಡೋಕೆ ಇಲ್ಲ ಅಂತ ಅವ್ನ ಭಾಷೆ ಉಪಯೋಗಿಸ್ತಾರೆ ಸರ್. ಏ ಅಣ್ಣ ನೀನೇ ಕಣ್ಣ. ಅದು ಅಂಬರೀಷನ್ ಸ್ಟೈಲ್. ಯಾಕೆ ನಡೆ ಆ ಕಡೆಗೆ ಬಟ್ ಟಿವಿಗೆ ಮಗ ತೋರ್ಸಕ್ಕೆ ಬರ್ತಾರೆ. ವಿಷ್ಣುವರ್ಧನ್ ಒಳ್ಳೆ ಸ್ನೇಹ ಅಲ್ಲ ಮತ್ತೆ ಆರಂಭದಿಂದಲೇ ನಾಗರಾವ್ ಅಲ್ವಾ? ನಾಗರಾವ್ ನಂತರನು ನನಗೆ ತುಂಬಾ ಸ್ನೇಹಿತರು. ನಾವು ನಮ್ಮ ಒತ್ತಾಯಕ್ಕೋಸ್ಕರ ಮೈಸೂರು ಮನೆ ಮಾಡಿದ್ದು. ಅವ್ರು ಏನಂತ ಹೇಳಿದ್ರೆ ಮೈಸೂರಿನಲ್ಲಿ ಮನೆ ಮಾಡಿದ್ದು, ಮನೆ ವಿಜಯನಗರ ಮನೆ ಮಾಡಿದ್ದಾರೆ, ಸ್ವಂತ ಮನೆ ಮಾಡಿದ್ದಾರೆ. ನಮ್ಮ ಒತ್ತಾಯಕ್ಕೇನು ಮೈಸೂರು, ನಾನು ಇಲ್ಲೇ ಇರಬೇಕು, ಇಲ್ಲೇ ಕಳಿಬೇಕು, ಇಲ್ಲೇ ಜೀವ ಬಿಡ್ತೀನಿ ಅಂತಲ್ಲ. ಈ ರಾಮಾಚಾರಿನ್ ಕಣಕೋ ಗಂಡು ಇನ್ನೂ ಹುಟ್ಟಿಲ್ಲ. ಬಾಬು ಈಗಲೂ ಹತ್ರನೇ ರಾಜಸಿಂಗ್ ಅಲ್ಲ? ಬಾಬು ಈಗ ಹತ್ರ. ಮೊನ್ನೆ ಜಗಳ ಆಯ್ತು ನಮ್ದು. ಎಂತದಿಗೆ? ಮೊನ್ನೆ ಸನ್ಮಾನ ಆಯ್ತಲ್ಲ, 50 ವರ್ಷ ಸನ್ಮಾನ ಆಯ್ತು. ಒಬ್ಬರು ಮಾಧ್ಯಮದಲ್ಲಿ ನಿಮ್ ಕಣ್ಣಿಗೆ ಬಿಡಿಲ್ವಾ? ಮಾಧ್ಯಮದವ್ರು ಸಪೋರ್ಟೇ ಮಾಡಿಲ್ವಾ? ಅಂಬರೀಷ್ ಮಿನಿಸ್ಟರ್ ಆಗ್ತಾನೆ, ಅದು ಗೊತ್ತಿರ್ಬೇಕು ನಿಮ್ಗೆ. ಹೌದು. ಮಿನಿಸ್ಟರ್ ಆಗ್ತಾನೆ, ಮಿನಿಸ್ಟರ್ ಆಗ್ಬಿಟ್ಟು ವಾರ್ತಾ ಸಚಿವ ಆಗ್ತಾನೆ ಸ್ಟೇಟ್ ರ್ಯಾಂಕಲ್ಲಿ. ಹಾಗೆ ನನ್ನನ್ನು ನೀನು ಬಂದು ಸೇರ್ಕೊಂಡ್ಬಿಟ್ಟು ನಮ್ಮ ಟೀಮ್ ನಾ ಬರಲ್ಲ, ನನಗೆ ಇಷ್ಟನೇ ಇಲ್ಲ, ನನಗೆ ಪಾಕ್ಸ ಜೀವನ ಸರಿ ಇದೆ ಅಂತ ಬಂದೆ. ಆಗ ನಾವು ಅವನಿಗೆ ಆರಾತುರ ಎಲ್ಲ ಹಾಕೋದು. ಹಾಕಿದ್ಮೇಲೆ ಎಲ್ಲ ಫೋನ್ ಮಾಡ್ತಾರೆ, ಅಣ್ಣಂಗೆ ಕೊಡಿ ಅಂತ. ಇವನು ಮಂತ್ರಿ ಅಲ್ವಾ ಸರ್, ಆಗಲೇ ಅವರ ಆಫೀಸರ್ಸ್ ಎಲ್ಲ ಬಂದ್ಬಿಡ್ತಾರೆ, ಚಾರ್ಜ್ ತಗೊಳ್ದೆ ಹೋದ್ರು. ಫೋನ್ ಮಾಡ್ತಾರೆ ಮಂಡ್ಯದಿಂದ, ನಾನು ಕೊಡ್ತಾನೆ ಇದ್ದೀನಿ. ಆದ್ರೂ ಒಬ್ಬ ಅಣ್ಣ ನೀನಲ್ಲ ಬಿಡೋಣ, ನೀನು ಹಿಂಗೆ ಮಾತಾಡೋಕೆ ಇಲ್ಲ ಅಂತ ಅವ್ನ ಭಾಷೆ ಉಪಯೋಗಿಸ್ತಾರೆ ಸರ್. ಏ ಅಣ್ಣ ನೀನೇ ಕಣ್ಣ. ಅದು ಅಂಬರೀಷನ್ ಸ್ಟೈಲ್. ಅದು ಸ್ಟೈಲ್. ಈಗ ನೀನೇ ಕಾರಣ. ಆಗ್ಲೇ ಸಮಾಧಾನ ಅವ್ರಿಗೆ. ಆಗ್ಲೇ ಸಮಾಧಾನ. ಅದು ಅಂಬರೀಷ್ ಕೊನೆಯ ತನಕನೂ ಇದ್ದ. ವಿಷ್ಣುವರ್ಧನ್ ಒಳ್ಳೆ ಸ್ನೇಹ ಅಲ್ಲ ನಿಮ್ಮ ಹತ್ರ? ಆರಂಭದಿಂದಲೇ ನಾಗರಾವ್ ಅಲ್ವಾ? ನಾಗರಾವ್ ನಂತರನು ನನಗೆ ತುಂಬಾ ಸ್ನೇಹಿತರು. ನಾವು ನಮ್ಮ ಒತ್ತಾಯಕ್ಕೋಸ್ಕರ ಮೈಸೂರು ಮನೆ ಮಾಡಿದ್ದು. ಅವ್ರು ಏನಂತ ಹೇಳಿದ್ರೆ ಮೈಸೂರಿನಲ್ಲಿ ಮನೆ ಮಾಡಿದ್ದು, ಮನೆ ವಿಜಯನಗರ ಮನೆ ಮಾಡಿದ್ದಾರೆ, ಸ್ವಂತ ಮನೆ ಮಾಡಿದ್ದಾರೆ. ನಮ್ಮ ಒತ್ತಾಯಕ್ಕೇನು ಮೈಸೂರು, ನಾನು ಇಲ್ಲೇ ಇರಬೇಕು, ಇಲ್ಲೇ ಕಳಿಬೇಕು, ಇಲ್ಲೇ ಜೀವ ಬಿಡ್ತೀನಿ ಅಂತಲ್ಲ, ಇಲ್ಲೇ ಕಳಿಬೇಕಂತ ಬಂದವರು ಅವರು. ಹಾಗೆ ಆಮೇಲೆ ವಾಕ್ ಮಾಡಬೇಕು, ಜೊತೆಲಿ ನೀವು ಇರ್ತಿರಲ್ಲ, ಇರ್ತೀನಿ ಹಬ್ಬ ಅಂತ ಹೇಳಿದ್ವಿ ನಾವು. ಹಾಗೆ ನಮಗೇನು ತುಂಬ ಏನು ಮರ್ಯಾದೆ ಕೊಡೋ ಕೆಲವು ಭಾಳ ಅಂಥದ್ದೇನಿರಲಿಲ್ಲ. ಮಾಮೂಲಿ ಹಿಂಗೆ ಕೂತ್ಕೊಂಡು ಮಾತಾಡುವ ಒಂಥರ ಕೊನೆಗೆ ಭಾರಿ ಸೌಮ್ಯ ಆಗ್ಬಿಟ್ರು ಅವರು. ಒಂಥರ ಸನ್ಯಾಸಿ ಒಂಥರ ಸೌಮ್ಯ, ಅದು ಏನೋ ಒಳಗಿನ ಗೊತ್ತಿಲ್ಲ, ಆ ಥರ ಆದರು ಅವರು. ಆ ಥರ ಆದರು. ಇಲ್ಲೇ ಅವ್ರ ಮೊದಲನೇ ಹೆಣ ನೋಡಿದಾನೆ ನಾನು. ಇಲ್ಲೇ ಹಾಸ್ಪಿಟ್ಲ್. ಇಲ್ಲಿಂದ 100 ಅಡಿ ಇಲ್ಲ. ಇದು ವಿಕ್ರಮ್ ಹಾಸ್ಪಿಟ್ಲ್. ಸುಸ್ತಾಗ್ಬಿಡ ಏನು ರಾತ್ರಿ ನೋಡಿದವನು. ಬೆಳಗ್ಗೆ 3 ಜಾವ ಸತ್ತೋಗ್ಬಿಟ್ರೆ 5-2 ಗಂಟೆಗೆ ಫಸ್ಟ್ ಬಾಡಿ ನೋಡಿದಾನೆ ಶೋದಲ್ಲಿ. ಭಾರತೀಯರು ಫೋನ್ ಮಾಡಿದ್ರು, ಅವ್ರು ಹೇಳಿಲ್ಲ, ಅವ್ರಿಗೆ ಗೊತ್ತಿತ್ತು ಅವ್ರಿಗೆ. ಹಾಗೆ ರಾಜ್ಕುಮಾರ್ ಚೆನ್ನಾಗಿ ಪರಿಚಯ ಇತ್ತು ಸರ್. ರಾಜ್ಕುಮಾರ್ ಅವ್ರು ಎಕ್ಸಸೈಸ್ ಮಾಡೋದು ಫೋಟೋ ಇದ್ದು ಗೊತ್ತಾ ನಿಮಗೆ? ಈ ಗದೆ ಹಿಡ್ಕೊಳ್ಳೋದು, DC ನಾಗೇಶ್ ಹಿಡ್ಕೊಂಡ್ಬಿಟ್ಟಿದ್ದೆ, ನಾನು ನೆಗೆಟಿವ್ ತೊಗೊಂಡು ನಾನು ತೆಗೆದಿದ್ದೆ. ಗೊತ್ತಲ್ಲ, ಗದೆ ತೆಗೆಯೋದು, ಹಿಂಗೆ ತಿರುಗಿಸೋದು, ಅದು ಅವ್ರ ಮನೆಯಲ್ಲಿ ಮಾಡಿ ಮೇಲೆ ತೆಗ್ದಿದ್ದು. ಐ ಶಾಟ್ ದಟ್. 30-40 ಫೋಟೋ ಅವರೇ ತೆಗ್ಸಿದ್ದು, ಹಿಂಗೆ ತೆಗೀರಿ ಹಂಗೆ ತೆಗೀರಿ ಅಂತ. ಹಾಗೆ ರಾಜ್ಕುಮಾರ್ ಚೆನ್ನಾಗಿ ಪರಿಚಯ. ಮದ್ರಾಸ್ ಹೋದಾಗ ಸಿಗೋರಲ್ಲ ಸರ್, ಹೋಟ್ಲು ಸ್ವಾಗತ್ ಹೋಟ್ಲು, ಭಾನುವಾರ ಮನೆಯಲ್ಲಿ ಊಟ, ಇದೆಲ್ಲ ಸಿಗೋರು. ಯಾವತ್ತು ಕೈ ಮುಗ್ದು ಮಾತಾಡೋರು. ಆ ಡಾಕ್ಟ್ರೇಟ್ ಸಿಕ್ಕಿದ್ದಾಗ ನಮ್ಮನ್ನು ಕರ್ಕೊಂಡೋಗಿರೋ ಜೊತೆಯಲ್ಲಿ. ಮೈಸೂರಲ್ಲಿ ಡಾಕ್ಟರ್ ಸಿಕ್ತಲ್ಲ ಅವ್ರಿಗೆ, ಜೊತೆಲಿ ಹೋಗಿದ್ದ. ಅಂದರೆ ಅವ್ರ ಹತ್ರ ತುಂಬ ಸ್ನೇಹ ಮಾಡೋಕ್ಕಾಗ್ತಿರ್ಲಿಲ್ಲ. ಈ ಗ್ರೂಪ್ನಲ್ಲೆಲ್ಲ ಅದು ಬೇರೆ ಅವ್ರ ಸ್ಟೇಟಸ್ಗೆ. ಅಂದರೆ ನಾವು ಯಾಕೆ ಹಿಂಗೆ ಮಾತಾಡ್ಕೊಂಡಿದ್ದು ಅವ್ರದ್ದು ಆ ಸ್ಟೇಟಸ್ಗೆ. ಆಮೇಲೆ ಅವರು ಅಷ್ಟೇ
ಹಿಂಗೆ ಮಾತಾಡಿಕೊಂಡು ಇರೋರು. ಅದೊಂಥರ ಬಿಡಿ, ಇವ್ರಿಗೆಲ್ಲ ಸೇರಿಸ್ತಾರೆ ಒಬ್ಬನೇ ರಾಜ್ಕುಮಾರ್ ಅಲ್ವಾ? ಅದಂತ ಊಟಕ್ಕೆ ಮದ್ರಾಸಲ್ಲಿ 3 ಗಂಟೆ ಆದರೂ ಕಾಯ್ಕೊಂಡು ಊಟ ಕರ್ಕೊಂಡು ಅವ್ರ ಮನೆಗೆ, ಅವ್ರ ಟಿ ನಗರಿಗೆ ಬನ್ನಿ ಬಾ ಎಷ್ಟೊತ್ತೆ ಅಂತೇಳಿ ಬೈದು ಕರ್ಕೊಂಡು ಹೋಗೋರು. ಯಾವ ಶೂಟಿಂಗ್ ಹೋದರೂ ಫೋಟೋ ನಮಗಿಲ್ಲ ಅಂತ ಹೇಳಲೇ ಇಲ್ಲ ಅವರು. ಈ ಪತ್ರಕರ್ತವರು ಸಂಘರ್ಷ ಆದಾಗಲೂ ನಮಗೆ ಫೋಟೋ, ನಾನು ಮತ್ತೆ ಫೋಟೋ ಸೇರಿಸ್ಕೊಳ್ಳೋರು. ಸಂಘರ್ಷ ಆದಾಗಲೂ ಓಕೆ. ರಾಜ್ಕುಮಾರ್ ಬಿಡೋರು ಫಿನೋಮಿನಾ. ಅವ್ರನ್ನ ಸ್ನೇಹ ಅಂತ ಹೇಳೋಕ್ಕಾಗಲ್ಲ. ಅದೊಂದು ಡಿಸ್ಟೆನ್ಸ್ ಇದ್ದೇ ಇದೆ. ಈ ಲೆವೆಲ್ಗೆ ಆ ಲೆವೆಲ್ಗೆ ಸೇರ್ಸೋಕ್ಕಾಗಲ್ಲ. ಇಷ್ಟು ದೊಡ್ಡ ಸ್ನೇಹ ವಲಯ ಇದ್ದು ದುಡ್ಡು ಮಾಡಲಿಲ್ಲ ಸರ್ ಸಿನಿಮಾದಲ್ಲಿ ಯಾರು? ನೀವು. ನಂಗೆ ಹೇಳಿದ್ನಲ್ಲ, ಅವಶ್ಯಕತೆನೇ ಬರಲಿಲ್ಲ. ಆಮೇಲೆ ನನಗೆ ವಯಸ್ಸಾಗುತ್ತೆ ಅಂತ ಗೊತ್ತಾಗಿಲ್ಲ. ಈ ವಯಸ್ಸು ನನಗೂ ಇಷ್ಟು ವಯಸ್ಸಾಗುತ್ತೆ ನನಗೆ ಗೊತ್ತೇ ಆಗಲಿಲ್ಲ. ಗೊತ್ತಾಗ್ರೆ ಮಾಡ್ಬಿಡ್ತಿದ್ದೆ, ಅಷ್ಟೊಂದು ಕಷ್ಟ ಸಿಗಾಕೋದಿಲ್ಲ. ನನಗೆ ವಯಸ್ಸಾಗುತ್ತೆ ಅಂತ ಈಗ ಎದ್ದೇಳುವಾಗ ಅಯ್ಯೋ ಅನ್ನೋದು, ಕೂತ್ಕೊಳ್ಳುವಾಗ ಅಯ್ಯೋ ಅನ್ನೋದು ಆಗ ಗೊತ್ತಾಗ್ತಿಲ್ಲ. 2-3 ಕಾಲಶೀಟ್ ನಾನು ರಜನಿಕಾಂತ್ ತೊಗೊಂಡ್ಬಿಡ್ತಿದ್ದೆ. ಯಾರು ಫೈನಾನ್ಸ್ ಹುಡುಕ್ಬಿಟ್ಟು ಮಾಡ್ಬೋದಾಯ್ತು. ಫಿಲ್ಮ್ ಪ್ರೊಡಕ್ಷನ್ ಬಗ್ಗೆ ಯೋಚನೆ ಮಾಡಿಲ್ಲ? ಇಲ್ಲ, ಸಿನಿಮಾ ಪ್ರೊಡಕ್ಷನ್ ಬಗ್ಗೆ ಇಲ್ಲ. ಸಿನಿಮಾದವ್ರು ನನಗೆ ಸುಮಾರು ದುಡ್ಡು ಕೊಡಬೇಕು, ಇನ್ಕ್ಲೂಡಿಂಗ್ ರವಿಚಂದ್ರನ್. ಅದೇನು ಕೇಳಕ್ಕೆ ಹೋಗಲಿಲ್ಲ. ಅದೇನು ಸಿನಿಮಾ 50,000 ಅನ್ನೋದು ದೊಡ್ಡ ವಿಷಯ ಅಲ್ಲ ಸರ್. ಯಾವ ಕಾಲದಲ್ಲಿ? ರಾಮಾಚಾರಿ. ಓಕೆ. ಸಾಲ ಅಂತ ಸಾಲ ಅಂತ ಕಾವೇರಿ ಗಲಾಟೆ ಇತ್ತು. ಹೌದು. ಶೂಟಿಂಗ್ ಮೈಸೂರು ನಡೀತಾ ಇತ್ತು. ಅವ್ರು ಬೆಂಗಳೂರು ಇದ್ರು, ಶೂಟಿಂಗ್ಗೆ ದುಡ್ಡು ಬೇಕಾಗಿತ್ತು. ಈಗ ನಾಗರಾಜ್ ಅಂತ ಇದ್ದಾನೆ ಈಗಲೂ ಅವ್ರ ಜೊತೆ PA. ಫೋನ್ ಮಾಡಿದ್ರು, ಸ್ವಲ್ಪ ದುಡ್ಡು ಕೊಡೋಣ ಅಂತ ಹೇಳ್ದೆ. ಕೊಡೋಣ ಅಂತ ನಾನು ಕೇಳಕ್ಕೆ ಹೋಗಿಲ್ಲ, ಅವರು ಕೊಡಲಿಲ್ಲ. ಇವತ್ತು 50,000 ಒಂದು 15 ಲಕ್ಷ ಆಗಿರಲ್ವ? ಹೌದೌದು. ನಮ್ಮ ಕಾಲ. ವಿನೋದ್ ರಾಜ್ ಹೀರೋ ಆಗೋಕ್ಕೂ ನಾನೇ ಕಾರಣ, ತಿಳ್ಕೊಳ್ಳಿ. ದ್ವಾರಕೀಶ್ ವಿನೋದ್ ರಾಜ್ ಅದೇಳಿ ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ನಾನೇ ಕಾರಣ. ಮದ್ರಾಸ್ಗೆ ಹೋಗಿದ್ದೆ. ಮದ್ರಾಸ್ಗೆ ಹೋದಾಗ ಲೀಲಾವತಿಯವ್ರ ಮಗನ ಹೀರೋ ಮಾಡೋಣ ಕುಮಾರ್ ಏನಂತ ಅಂದ. ಅಯ್ಯೋ ಅವ್ನು ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ನಾನೇನೇ ಆಗುತ್ತೋ ಅಂದ. ದ್ವಾರಕೀಶ್ ನಾನು ಹೇಳಿದ್ದೆ ದ್ವಾರಕೀಶ್ ಹತ್ರ. ಅವ್ರ ಮನೆ ಹತ್ರ ಇತ್ತು. ಓಕೆ. ಒಂದು ಟಿ ನಗರಲ್ಲಿ ಹಿಂದಿ ಪ್ರಚಾರ ಸಭೆ ಅಂತ ಒಂದು ಮನೆ ಇತ್ತು, ದೊಡ್ಡ ಮನೆ, ಬಂಗ್ಲೋ ಬಂಗ್ಲೋ. ಅಷ್ಟು ಕುಸಿತ ಆಗ್ಬಿಟ್ಟಿತ್ತು ಅವನು. ಆಗ ಒಂದು ಪಿಕ್ಚರ್ ಮಾಡೋಣ ಅಂತಿತ್ತು. ಏನು ಹೇಳ್ತೀಯ ಅಂದ. ನನಗೇನು ಗೊತ್ತಿಲ್ಲಪ್ಪ, ನನಗೇನು ಅವ್ನಿಗೇನು ಗೊತ್ತು. ಅವನೇ ನನ್ನ ನಡ್ಕೊಂಡು ಬಂದು ಕರ್ಕೊಂಡು ಅವ್ರ ಮನೆಗೆ ಬಿಟ್ಟ. ಇವ್ರ ಮನೆಗೆ, ಲೀಲಾವತಿ ಮನೆಗೆ. ಒಂದು ರೆಡಾಕ್ಸರ್ಡ್ ಹೌಸ್ ಅಂದರೆ ಅದು ಟೇಸ್ಟ್ ಇತ್ತು ಅವ್ರಿಗೆ, ಅದೇ ಥರ ಮನೆ ಇರಬೇಕು ಅಂತ. ಲೀಲಾವತಿ ನನಗೆ ಡ್ಯಾನ್ಸ್ ಮಾಡಿ ತೋರಿಸಿದ್ರು ಅವನ್ನ. ನೀವೊಂದು ಮಾತು ಹೇಳಿ, ಆ ಥರ ಡ್ಯಾನ್ಸ್ ಈ ಥರ ಡ್ಯಾನ್ಸು ಎಲ್ಲ ಮಾಡಿಸಿ ಎಲ್ಲ ತೋರಿಸಿದ್ರು. ಆಮೇಲೆ ದ್ವಾರಕೀಶ್ಗೆ, ಆಮೇಲೆ ನಮ್ಗೆ ಲೀಲಾವತಿಗೆ ಒಂದು ಮಂಗಳೂರಿನ ಸಂಬಂಧ. ಹೌದೌದು. ಮಾಡ್ಬೋದು ಕಣ್ಯ ಮಾಡ್ಬೋದಂತ. ಮಾಲಾ ಶ್ರೀ ದ್ವಾರಕೀಶ್ ಪಿಕ್ಚರ್ಗೆ ಹೀರೋ ಆಗಿದ್ದು. ಡ್ಯಾನ್ಸ್ ರಾಜಕ್ಕೆ ನಾನು ಕಿತ್ತಾಕಿದ್ದವಳನ್ನ ಗ್ಲಾಸಲ್ಲಿ ನೋಡ್ತಾ ಇದ್ವು. ಏನೇ ದಗಡ್ಡಿಂದ ನೋಡ್ಕೊಂಡ್ ಬರ್ತಾಳೆ ಅವಳು. ಇವಳು ಹೀರೋನ್ ಹೆಂಗೆ ಮಾಡೋಕ್ಕಾಗುತ್ತೆ? ಬೇಡ ಆಗುತ್ತೋ ದ್ವಾರಕೀಶ್ ಒಂದೇ ಮಾತು, ಬೇಡ ಸುಮ್ಮನೆ ಕಳ್ಸ್ಬಿಡ ವಾಪಸ್ಸು ಅಂತ. ಕೃಷ್ಣವೇಣಿ ಅಂತ ಅವಳು ಒಬ್ಬಳು ಜೊತೆಲಿದ್ಲು ಬೆಳ್ಳಗೆ. ಆಮೇಲೆ ನಾ చెప్తాను ಉಪಮ ಅಂದರು. ಕಿತಾಪಡಿ ನನ್ನ ಹುಡುಗಿನ ಹಾಕೋದು. ಮಾಲಾಶಿ ಈಗಲೂ ಬೈತಾ ಇರ್ತಾಳೆ ನನಗೆ. ಅದ್ರಲ್ಲಿ ಮಾಡಿದ್ರೆ ಮಾಲಾಶಿ ಬರ್ತಾನೆ ಇರಲಿಲ್ಲ. ಓಕೆ. ನೀನು ಡ್ಯಾನ್ಸ್ ಆಡೋ ಪಿಕ್ಚರ್ ನೋಡಿದ್ದೀರಾ? ನನ್ನ ಟೈಟ್ಲ್ ಅದು ಒಂದೇ ಟೈಟ್ಲ್ ಹಸಿರು. ಹೌದಾ? ತೆಗೆದು ನೋಡಿ ಯೂಟ್ಯೂಬಲ್ಲಿ. ಸ್ಟಾರ್ಟಿಂಗ್ KG ಕುಮಾರ್ ಫುಲ್ ಸ್ಕ್ರೀನ್ ಒಂದೇ ಹೆಸರು. ಈ ಸಿನಿಮಾ ಮಾಡೋಕ್ಕೆ ಕಾರಣಕರ್ತರೆ KG ಕುಮಾರ್ ಅಂತ ಡಮಾರ ದೊಡ್ಡ ಒಂದೇ ಟೈಟ್ಲು. ಓಕೆ. ಇಡೀ ಸ್ಕ್ರೀನಲ್ಲಿ ರಜನ್ ಸಿಂಗ್ ಬಾಬು ಪಿಕ್ಚರ್ ನೋಡೋದು ಬೆಂಗಳೂರು ಸಂತೋಷದಲ್ಲಿ. ಯಾರು ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ, ನಾನು ಹಾಕಿದ್ದಾನೆ. ಹೋಗಿ ನೋಡ್ತೀನಿ, ಬಾಬಾ ಗಾಬರಿ ಇವತ್ತಿದೆ ಹಾಕಿ ಡಮಾರ ನೋಡ್ಬಿಡ್ತಾಳೆ. ನಾನು ಇದೇನಪ್ಪ ಹಂಗೆ ಅಂತೇಳಿ. ಆಮೇಲೆ ನಾನು ದೊಡ್ಡ ವಿಲನ್ ಆಗೋಗ್ಬಿಟ್ಟೆ ಅಭಿಮಾನಿ ಸಿಂಗ್ ಅವ್ರ ಜೊತೆಯಲ್ಲಿ. ಇವನು ಇದಕ್ಕೆ ಕಾರಣಕರ್ತನ ಅಂತ ಹೇಳಿ. ನಿಮಗೆ ಅದು ಗೊತ್ತೇ ಇಲ್ಲ ಕತೆ? ನನಗೆ ಇದ್ರ ಹಿನ್ನೆಲೆಯಲ್ಲಿ ರಾಜ್ಕುಮಾರ್ ಅದು ಚೆನ್ನಾಗಿ ಮಾತಾಡ್ತಾರೆ, ಅವನೇ ಫ್ರೆಂಡು. ಓಕೆ. ನನಗೇನು ಗೊತ್ತು ಇವು ಸಂಘರ್ಷ ಪಂಘರ್ಷ ಎಲ್ಲ. ಆವತ್ತಿಂದ ನನಗೆ ಶುರು ಆಯ್ತು. ಇವನ ಇದ್ರದ್ದು ಪಾಲ್ಯ ಅಂತೇಳಿ. ಏನೋ ಸ್ಕೂಟ್ರೆಲ್ಲ ಸುಟ್ಟೋಯ್ತು. ಆಮೇಲೆ
ಸ್ಕೂಟರ್ ಸುಟ್ಬಿಟ್ರು ಒಂದು ಹೌದಾ? ಲ್ಯಾಂಬರ್ಟ ಸ್ಕೂಟ್ರ್ ಇತ್ತು, ನಡೆದೋಯ್ತು ಎಲ್ಲ. ನಂಬ್ತೀರ ನೀವು ಇದೆಲ್ಲ? ಏನು ಸರ್, ನಾನು ಅದನ್ನೇ ಹೇಳಿದ್ವಿ, ಇದೆಲ್ಲ ಆದ್ಮೇಲೆ ಅದೇ ವಿನೋದ್ ರಾಜು ದ್ವಾರಕೀಶ್ 2 ಲಕ್ಷ ರೂಪಾಯಿ ಕೊಟ್ಟರು ಅವ್ರ ತಾಯಿ ಪಿಕ್ಚರ್ ಮಾಡಿದ ನನ್ನ ಮಗನ ಚೆನ್ನಾಗಿ ಮಾಡು ಅಂತ. ಓಕೆ. ಒಂದು ದಿವಸ ಲೀಲಾವತಿ ಅವ್ರಿಗೆ ಒಂದು ಮಾತು ಕೇಳಿದೆ, ನೀವು ಯಾಕೆ ಯಾರು ನಂಬಲ್ಲ ಅಂತ ಮಾತಾಡಿದೆ. ಅದನ್ನು ವಿನೋದ್ ರಾಜ್ ಕೊನೆಯ ತನಕ ನನಗೆ ಕರೀಲಿಲ್ಲ. ಅವ್ರ ತಾಯಿ ನೋಡ್ಬೇಕು ತುಂಬ ಆಸೆ ಆಯ್ತು ನನಗೆ, ತುಂಬ ಆಸೆ. ಫೋನ್ ಮಾಡ್ತಾರೆ, ನಾನು ಫೋನೇ ತಗೊಳ್ಳಿಲ್ಲ, ಫೋನೇ ತಗೊಳ್ಳಿಲ್ಲ. ಏನು ಪದ ಹೇಳಿ? ಅದೇ ನಾನು ಹೇಳ್ದಲ್ಲ, ನೀ ಯಾಕೆ ಯಾರು ನಂಬಲ್ಲ ಯಾಕೆ ಅಂತ ಕೇಳಿದೆ. ಅದಕ್ಕೆ ಇವನಿಗೇನಾಯ್ತು? ಅದನ್ನು ಅವನು ಏನೋ ಸೀರಿಯಸ್ ಏನೋ ಡಿಸ್ಕಷನ್ ಆಗಿರ್ಬೇಕು ಅವರಲ್ಲಿ. ಓಕೆ. ಆಮೇಲೆ ಅವನು ಒಂದು 10 ವರ್ಷ ತನಕ, ಆಮೇಲೆ 2-3 ಅಂಬರೀಷ್ ಸತ್ತಾಗ ಆ ಕಡೆ ತಿರುಗುಟ. ಅಲ್ಲಿ ನಮ್ಗೇನು ಮುಖ್ಯ ಅಲ್ಲ, ಆ ಕಡೆ ತಿರುಗಲಿ ಮೇಲೆ ತಿರುಗಲಿ ಅಲ್ಲ ಅವನು. ಆಮೇಲೆ ನನಗೆ ಗೊತ್ತು, ಅವನು ಒಂದು ಮಾತಾಡ್ಬೇಕಂತ ಆಸೆ, ನಾನು ಕರೀಲೇ ಇಲ್ಲ ನಮ್ಮ. ಅದು ತುಂಬ ನೋವಿತ್ತು ನನಗೆ. ಸೊ ಮಾತಾಡಬೇಕು ಅಂತ ಆಸೆ ಇರುತ್ತಲ್ಲ ಸರ್. ಹೌದು. ಬಾಬು ಈಗಲೂ ಹತ್ರನೇ, ರಾಜನ್ ಸಿಂಗ್ ಬಾಬು. ಎಸ್ ಅಲ್ಲ, ಬಾಬು ಈಗ ಹತ್ರ. ಮೊನ್ನೆ ಜಗಳ ಆಯ್ತು ನನಗೆ ಅವ್ರು. ಎಂತಕ್ಕೆ? ಮೊನ್ನೆ ಸನ್ಮಾನ ಆಯ್ತಲ್ಲ. ಹೌದು, 50 ವರ್ಷ ಸನ್ಮಾನ ಆಯ್ತು. ಹೌದು. ಒಬ್ಬರು ಮಾಧ್ಯಮದಲ್ಲಿ ನಿಮ್ಮ ಕಣ್ಣಿಗೆ ಬಿಡ್ಲಿಲ್ವಾ? ಅಂದ್ರೆ ನಿಮ್ಮ ಮಾಧ್ಯಮದವ್ರು ಸಪೋರ್ಟೇ ಮಾಡಿಲ್ವಾ? ಅವರೇ ತಾನೇ ಇದ್ದಿದ್ದು. ನೀವು ಸ್ಟೇಜ್ ಮೇಲೆ ಎಲ್ಲೆಲ್ಲಿ ಕೂತ್ಕೊಂಡ್ರೆ ಹೇಳ್ತೀರಲ್ಲ, ಮಾಧ್ಯಮ ಬಿಟ್ಟು ನಾವೆಲ್ಲಿದ್ದೀವಿ ಅಂತೇಳಿ. ಮಾಧ್ಯಮದವರು ನಿಮ್ಗೆ ಒಬ್ಬರು ಇನ್ವಿಟೇಷನ್ ಹಾಕಕ್ಕಾಗಲಿಲ್ವಾ? ನಾನು ಬೇಡ ರೀ, ನಿಮ್ಮ ಹೆಸರು ಹೇಳಿದಾರೆ, ನಾನು ಬೇಡ, ಒಬ್ಬರು ಇಲ್ಲ, ನಿಮ್ಗೆ ಸಪೋರ್ಟ್ ಮಾಡಿಲ್ವಾ? ಏನು ಹೇಳಿದ್ರು? ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಆರಂಭ ಆದ ಹುಟ್ಟದಿರೋರೆಲ್ಲ ಇನ್ವಿಟೇಷನ್ ಇದ್ದಾರೆ. ಇಲ್ಲ, ಇದು ಸರಿಯಲ್ಲ ಬಾಬು ಅಂತ. ನಾಟ್ ಕರೆಕ್ಟ್. ನನ್ಗೆ ಗೊತ್ತಿಲ್ಲ ಅದು ಯಾರೋ ಮಾಡಿದ್ದು ಅಂತ ಹೇಳಿದ್ರೆ. ಅದು ಮಾಮೂಲಿ ಇತ್ತು, ಸಿನಿಮಾ ಡೈಲಾಗ್ ಅಷ್ಟೇ. ಅದು ಇನ್ವಿಟೇಷನ್ ನಿಮ್ಮ ಕೈಯಲ್ಲಿ ಬಂದಿರ್ತದೆ. ಹೌದು. ಆಮೇಲೆ ಕೃಷ್ಣ ಕೂಡ ನಂಗೆ ಫೋನ್ ಮಾಡಿದ್ರು, ಇವೆಲ್ಲ ತಪ್ಪು ರೀ. ಅಯ್ಯೋ ಎಂತ ಮಾಧ್ಯಮ ಯಾವ್ಯಾವ ಸಮಯ ಉಪಯೋಗ ಮಾಡ್ಕೊಂಡಿದೆ ಗೊತ್ತಾ ನಿಮಗೆ? ಆಮೇಲೆ ಬಿಡ್ಬಿಡ, ಫೋನ್ ಮಾಡ್ಕೊಂಡು ಸ್ಟಾಪ್ ಬಿಟ್. ನನಗೆ ಅನ್ನಿಸ್ತು, ನೋವಾಯ್ತು ನನಗೆ. ನಂದು ಹಾಕ್ಬೇಕಂತಲ್ಲ ಏನು ಒಬ್ಬರು ಮಾಧ್ಯಮದವ್ರು ಕಾಣಬೇಡ ನಿಮ್ಗೆ? ಯಾರಾದ್ರೂ ಒಬ್ರು ಅಲ್ವಾ? ಎಷ್ಟು ಹಿರಿಯರು ಕಾಣಬೇಡ್ವಾ ನಿಮಗೆ? 50 ವರ್ಷ ಮತ್ತೆ ನಾವು ಯಾರು ಇರೋಲ್ಲ ಇಲ್ಲ ಅಂತ ಹೇಳಿದೆ. ಇಲ್ಲ, ತಪ್ಪೋ ರೈಟೋ, ಇಲ್ಲಿಗೆ ನಿಮ್ಮ ಸ್ನೇಹ ಮುಗಿತೋಗ್ಬಿಡ ಬಾಬು ಹತ್ರ. ನೋವಾಯ್ತು ನನಗೆ. ಎಂಥ ಸಮಯದಲ್ಲಿ ಸರ್. ಹೌದು, ನೀವೇ ಮೈಸೂರಿನಲ್ಲಿ ಯಾವಾಗಲೂ ನೋಡಿದ್ರು ನೀವು. ನಾವಲ್ಲ, ನಂದೇ ಹಾಕ್ಬೇಕಂದ್ರೆ ಅದು ಸ್ವಂತ ಆಗುತ್ತೆ. ಅಲ್ಲ, ನಿಮಗೆ ಹಕ್ಕ ಇದೆ ಅಂತ ಹಾಗೆ ಹೇಳಲಿಕ್ಕೆ. ಕೇಳಿದೆ ನಾವು, ನಾಟ್ ಕರೆಕ್ಟ್ ಅಂತ ಹೇಳಿ. ನಿಮ್ಗೆ ಯಾವ್ಯಾವ ಸಮಯದಲ್ಲಿ ಹೆಲ್ಪ್ ಮಾಡಿರಲಿಲ್ಲ ರೀ ಹಿಂದೆ ಪತ್ರಿಕೆಯವರು? ಹಾಗೆ ಬದುಕು ನೆನಪು ಮಾಡ್ಕೋಬೇಡ ಸರ್. ಹೌದು ಹೌದು. ಮತ್ತೆ ನನ್ನನ್ನು ಮಾಡೋದು ಬೇಡ ಸರ್. ಒಬ್ಬ ಯಾರಾದರೂ ನಮ್ಮ ಪ್ರತಿನಿಧಿಯಾಗಿ ಒಬ್ಬ ಹಿರಿಯ ಪತ್ರಕರ್ತರು. ಆಮೇಲೆ ಅಲ್ಲಿ ಸುಧೀಂದ್ರನ ಹೆಸರು ಹೇಳ್ತಾರೆ. 5 ನಿಮಿಷ ಭಾಷಣ ಮಾಡ್ತಾರೆ. ಸುಧೀಂದ್ರ ಹಂಗೆ ಮಾಡ್ತಿದ್ರು, ಹಿಂಗೆ ಮಾಡ್ತಿದ್ರು ಅಂತ. ಒಬ್ಬ ಪತ್ರಿಕೆನ ಹೆಸರು ಹೇಳೋಕ್ಕಾಗಲಿಲ್ಲ. ಇಲ್ಲ, ನನಗೆ ಬೇಜಾರೇನಿಲ್ಲ ಅದ್ರ ಬಗ್ಗೆ. ಹಂಗೆ ಇದು ಕಾಲಘಟ್ಟ. ಅದಕ್ಕಲ್ಲ ಗಣೇಶನ, ಇನ್ನೊಂದ್ಸಲ ಮಾತಾಡೋಣ, ಇನ್ನೊಂದು ಸುಮಾರು ಮಾತಾಡೋಣ. ಪುಟ್ಟಣ್ಣಗಳ ಫಿಲ್ಮ್ ಸಿಟಿ ಬಗ್ಗೆ ಹೇಳಪ್ಪ. ನಿಮ್ಮ ಊರಲ್ಲಿ ಬರ್ತಾ ಇರೋದು ಫಿಲ್ಮ್ ಸಿಟಿ. ಫಿಲ್ಮ್ ಶೂಟ್ ಆಗ್ತಾ ಇದೆಯಲ್ಲ? ಹೌದು, ಫಿಲ್ಮ್ ಶೂಟ್ ಆಗ್ತಾರೆ. ಜಾಗ ಆಗಿದ್ದಷ್ಟೇ. ಕಾಂಪೌಂಡ್ ಆಗ್ತಾ ಇದ್ದಾರಾ? ಕಾಂಪೌಂಡ್ ಆಗ್ತಾ ದೊಡ್ಡ ಖುಷಿನಾ? ನಿಮ್ಗೆ ಖುಷಿನಾ? ಈಗ ಯಾವ್ದ್ರಲ್ಲಿ ನಂಗೆ ಏನು ಖುಷಿ ಇಲ್ಲ. ಏನಿಲ್ಲ. ಇಲ್ಲ, ಮೊದಲಿತ್ತು. ಮೊದಲು ಪ್ರಿಮಿಯರ್ ಸ್ಟುಡಿಯೋ ಫ್ಲೋರಲ್ಲಿ ಹೊಡೆದಾಕ್ಬಿಟ್ರು ಅವರು. ಹೊಡೆದಾಕ್ತಾ ಮೊದಲಾಗಿದ್ರೆ 1 ಫ್ಲೋರ್ ಹೊಡೆಯಕ್ಕೆ ಬಿಡ್ತಿರಲ್ಲ ಅವನು. ಯಾಕಂದ್ರೆ ಕಾನೂನೆಲ್ಲ ನನಗೆ ಗೊತ್ತಿತ್ತು ಅದು. ಹೌದು, ಬಿಡಲಿಲ್ಲ. ಈಗ ಅದೇನು ಖುಷಿ ನನಗೇನು ಗೊತ್ತಿಲ್ಲ. ಈಗ ಏನಂತ ಹೇಳಿದ್ರೆ ಸಿನಿಮಾದವ್ರ ಮೇಲೆ ಆಸಕ್ತಿನೇ ಹೊರಟೋಗಿದೆ ಗಣೇಶಣ್ಣ. ಇನ್ನು ಸಿನಿಮಾ ಇಂಡಸ್ಟ್ರಿ ಮೇಲೆ ಏನು ಆಸಕ್ತಿ ಇಟ್ಕೊಂಡು ಏನು ಮಾಡಲಿ ನಾನು? ಫಿಲ್ಮ್ ಸಿಟಿ ಆಗುತ್ತೆ, ಯಾಕಂದ್ರೆ ಅದು ವರುಣಾ ಕಾನ್ಸ್ಟಿಟ್ಯೂನ್ಸಿಯಿಂದ, ಮುಖ್ಯಮಂತ್ರಿ ಕಾನ್ಸ್ಟಿಟ್ಯೂನ್ಸಿಯಿಂದ, ಮತ್ತೆ ನಾಳೆ ಮುಖ್ಯಮಂತ್ರಿ ಮಗನೇ ಅಲ್ಲಿ MLA ಆಗಕ್ಕೆ ನಿಂತಿರೋದ್ರಿಂದ ಓಕೆ, ಅದಾಗುತ್ತೆ. ಫಿಲ್ಮ್ ಸಿಟಿ ಆಗುತ್ತೆ. ಅಲ್ಲ, ಬಾಬು ಅದು ಇಲ್ಲಿ ತಂದಿರೋದು ಮೈಸೂರಿಗೆ? ಛೇ ನಮ್ಮ ಒತ್ತಾಯದಿಂದ ಬಂದಿದ್ದ ಬಾಬು. ಅದರ ಪ್ರಚಾರ ಅಷ್ಟೇ. ಸಿದ್ದರಾಮಯ್ಯ ಇವತ್ತಿಂದಲ್ಲ ಸರ್ ಫಿಲ್ಮ್ ಇಂಡಸ್ಟ್ರಿಗೆ. ಸಿದ್ದರಾಮಯ್ಯ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ ಆಗಿದ್ದಾಗನು ಮೈಸೂರಿನಲ್ಲಿ ಶೂಟಿಂಗಿಗೆ ಬೆಂಬಲ ಕೊಟ್ಟರು. ಪ್ರೀಮಿಯರ್ ಸ್ಟುಡಿಯೋ ಉಳಿಸಿದವರು. ಆಮೇಲೆ ಸಿನಿಮಾದ ಬಗ್ಗೆ ಚೆನ್ನಾಗಿ ಗೊತ್ತಿಲ್ಲ. ಅವನ ಮಗನೂ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋನು, ಸತ್ತೋದ್ನಲ್ಲ. ಹೌದೌದು, ಎಸ್. ಅದರಿಂದ ಬಾಬು ಅವರು
ಹಾಂ ಅದನ್ನು ಅದೇ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅದು. ಓಕೆ. ಹ್ಞೂ ಫಿಲ್ಮ್ ಸಿಟಿ ಸರ್ ಬಾಬುಗೂ 78 ವರ್ಷ ಸರ್, 26-27 ವರ್ಷ. ಅದು ಫಿಲ್ಮ್ ಸಿಟಿಗೆ ಇನ್ನೊಂದು ಬದುಕು ಸ್ಟಾರ್ಟ್ ಆಗುತ್ತೆ. ಹ್ಞೂ ನಾವೇನು 200 ವರ್ಷ ಬದುಕ್ತೀವಿ. ಹೌದು ಹೌದು ಹೌದು. ಇದು ಫಿಲ್ಮ್ ಸಿಟಿಗೆ ತುಂಬ ಚೆನ್ನಾಗಿದೆ, ಐಡಿಯಾ ಚೆನ್ನಾಗಿದೆ ಅವ್ರದ್ದು. ಇನ್ವೆಸ್ಟ್ಮೆಂಟ್ ಅವ್ರದ್ದಲ್ಲ, ಜಾಗ ಮಾತ್ರ ಅವ್ರದ್ದು. ಓಕೆ ಓಕೆ ಓಕೆ. ಯಾರ್ಯಾರು ಟೆಕ್ನಾಲಜಿ ಇಂಡಿಯಾದಲ್ಲಿ ಇದ್ದಾರೋ, ವರ್ಲ್ಡಲ್ಲಿ ಇದ್ದಾರೋ ಅವ್ರು ಕೆಲವರ ಬರ್ತಾರೆ ಅಲ್ಲಿ. ಓಕೆ. ಆಗಲೇ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ನಾವು ಅದ್ರ ಬಗ್ಗೆ ಹೇಳಕ್ಕೆ ಹೋಗಲೇ ಇಲ್ಲ. ಈ ನೆವರ್ ಡಿಸ್ಕ್ಲೋಸ್ಡ್ ಇಟ್. ಅದು ಏನಾಗಿದೆ, ಕಾಂಪೌಂಡ್ ಹಾಕಿದೆ, ಯಾವ್ದು ಪ್ಲ್ಯಾನ್ಗಳು ಕೊಟ್ಟಿದ್ದೇವೆ. CM ನಾವು ಇಲ್ಲಿ ಬಂದಾಗ ನಮಗೆ ತುಂಬ ದೋಸ್ತಿ ಅವರು, ತುಂಬ ಹಳೆಯ ದೋಸ್ತಿ ನನಗೆ ಅವರು. ನಾವು ಹೇಳ್ತಾರೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಅದನ್ನು ಫೋಟೋ ತೋರಿಸ್ತೀನಿ ತಗೊಳ್ಳಿ ನಿಮಗೆ. ಓಕೆ. ಸಿದ್ದರಾಮಯ್ಯ ಫಸ್ಟ್ ಹೆಲಿಕಾಪ್ಟರ್ ಕೂರಿಸ್ದಾನೆ ನಾನು, ಗೊತ್ತಾ ನಿಮಗೆ? ಹಾಂ ಹಾಂ. ಹಾಂ ನಿಮ್ಗೆ ಡ್ಯಾನ್ಸ್ ರಜೆ ಡ್ಯಾನ್ಸ್ ಶೂಟಿಂಗಿಗೆ ಹೆಲಿಕಾಪ್ಟರ್ ಬೇಕಾಗಿತ್ತು. ಹಾಂ ರಾಮಕೃಷ್ಣ ಹೆಗಡೆ ಸರ್ ಒಂದು ಹೆಲಿಕಾಪ್ಟರ್ ಬೇಕು ಸರ್, ಶೂಟಿಂಗ್ 1 ಗಂಟೆ ಬೇಕು. ಹಾಂ ಏನು ರೀ ಶೂಟಿಂಗಲ್ಲಿ ಹೆಲಿಕಾಪ್ಟರ್ ಕೊಡೋಕ್ಕಾಗತ್ತಾ ಅಂತೀವಿ. ನಾನು ಮೊದಲೇ ಐಡಿಯಾ ತಿಳ್ಕೊಂಡೋಗಿದ್ದೆ, ಕ್ಯಾಬಿನೆಟ್ ರ್ಯಾಂಕ್ ಇದ್ದವ್ರು ಮಾತ್ರ ಹೆಲಿಕಾಪ್ಟ್ರಲ್ಲಿ ಬರ್ಬೋದು ಅಂತ ಆಯಿತು. ಓಕೆ. ಸಿದ್ದರಾಮಯ್ಯ ಸರ್ ಆಗ ಈಗ ಸಾರ್ ಅಂತ ಯೂಸ್ ಮಾಡೋಣ, ಹಾಂ ಬರಬೇಕು ಅಂತ ಆಯಿತು ಅಂದರು. ನಾನು ಅವರಿಬ್ಬರು ಹೆಲಿಕಾಪ್ಟ್ರಲ್ಲಿ ಬಂದು ಮೈಸೂರಿಗೆ ಹಾಂ ಹಾಂ. ಶೂಟಿಂಗ್ ಮುಗಿಸಿ ವಾಪಸ್ ಕಳಿಸ್ಬೋದು. ಫೋಟೋ ಇದೆ ಸಾಕು, ಸಾಕು ಇನ್ನೊಂದು ಸಲ ಮಾತಾಡ್ಬೇಕು. ಎಸ್, ಥ್ಯಾಂಕ್ ಯು ಕುಮಾರ್ಜಿ, ಥ್ಯಾಂಕ್ ಯು ವೆರಿ ಮಚ್.